ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ. ಪಾಕಿಸ್ತಾನದ ಟೆರರಿಸ್ಟ್ಗಳನ್ನು ಗುರಿಯಾಗಿರಿಸಿಕೊಂಡು ಮಾಡಿದಂತಹ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಈ ಒಂದು ಆಪರೇಷನ್ಗೆ ಯಾರೆಲ್ಲ ಕಾರಣಕರ್ತರೋ, ಭೂಸೇನೆ ಆಗಿರಬಹುದು, ವಾಯುಸೇನೆ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ರಿಗೂ ಕೂಡ ನಮ್ಮ ಹೃದಯಾಂತರಾಳದ ವಂದನೆಗಳು. ನಮಸ್ಕಾರ, ಎಲ್ಲರಿಗೆ ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಇಡೀ ದಿನ ನೀವೆಲ್ಲರೂ ಕೂಡ ಟಿ ವಿ ಮುಂದೆಯೇ ಇದ್ದೆವು ಅಥವಾ ಫೋನ್ ಮುಂದೆ ಇದ್ದೆವು. ಎಂತ ಆಗ್ತಾ ಉಂಟು ಅಂತ ನೋಡ್ತಿದ್ದೆವು. ಅದೊಂದೇ ರೀಸನಿಗೋಸ್ಕರ ಈ ಒಂದು ವಿಡಿಯೋನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೇನೆ. ನಿನ್ನೆ ನಂಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹೇಳಿದ್ದೆ ನಾನು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೇನೆ ಅಂತ. ಬಟ್ ಮ್ಯಾಚ್ ಮುಗಿದು ಸ್ವಲ್ಪ ಹೊತ್ತಲ್ಲೇ ಡಮ್ 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 ಅಂತ ಭಾರತದ ಕಡೆಯಿಂದ ಪಾಕಿಸ್ತಾನದ ನೆಲದಲ್ಲಿ ಎಂತಾಯ್ತು ಅಂತ ನಿಮಗೆ ಗೊತ್ತುಂಟು. ಟೆರರಿಸ್ಟ್ ಕ್ಯಾಂಪ್ ಎಲ್ಲ ಉಡೀಸ್ ಡಮಾರ್. ಸೊ ಅದರಿಂದ ಈ ವಿಡಿಯೋ ತುಂಬ ಲೇಟಾಗಿ ಆಗ್ತಾ ಇದ್ದಾರೆ. ಮ್ಯಾಚ್ ಎಂತಾಗಿದೆ ನಿಮಗೆ ಗೊತ್ತುಂಟು. ಮುಂಬೈ ಇಂಡಿಯನ್ಸ್ ಇನ್ನೇನು ವಿನ್ನಾಗಿ ಬಿಡ್ತು ಮಾರ್ರೆ. ಆಶ್ಚರ್ಯದ ವಿಜಯ, ಹಾಗೆ ಹೀಗೆ ಎಂತ ಕಂಬಾಕ್. ಅದಕ್ಕೆ ಹೇಳೋದು ಮೈಟಿ ಮುಂಬೈ ಇಂಡಿಯನ್ಸ್ ಅಂತ, ಅದಕ್ಕೆ ಹೇಳೋದು ಚಾಂಪಿಯನ್ ಟೀಮ್ ಅಂತ, ಹಾಗೆ ಹೀಗೆ ಹೇಳೋಂತೆಲ್ಲ ಅಂದ್ಕೊಂಡಿದ್ದೆ. ಲಾಸ್ಟ್ ಮಿನಿಟ್ ಒಂಚೂರಾಚೀಚಾಗಿ ಜಿ ಟಿ ವಿನ್ ಆಯಿತು. ಕ್ರೇಜಿ ಮ್ಯಾಚ್. ಈ ಮ್ಯಾಚ್ ನೀವು ಮಿಸ್ ಮಾಡಿಕೊಂಡಿದ್ರೆ ನೀವು ಎಂಥೋ ಒಂದು ಮಿಸ್ ಮಾಡಿಕೊಂಡ್ರಿ ಅಂತ. ನನಗೆ ಈ ಒಂದು ಸೀಸನಲ್ಲಿ ಈ ಮ್ಯಾಚ್ ಸಿಕ್ಕಾಬಟ್ಟೆ ಪೆಂಡುಲಮ್ ಆಚೆ ಈಚೆ ಆಗುದಂತ ಹೇಳ್ತಾರಲ್ಲ, ಹಾಗೆ ವಿಜಯ ಯಾರಿಗೆ ಹೋಗ್ತದೆ ಅಂತ ಇವ್ರಿಗೆ ಅಂತೂ ಇಂತೂ ಜಿ ಟಿ ವಿನ್ ಆದರು. ಸಿಕ್ಕಾಪಟ್ಟೆ ಟೆನ್ಷನ್ ಕ್ರಿಯೇಟ್ ಮಾಡಿದಂಥ ಮ್ಯಾಚ್, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದ್ದಂಥ ಮ್ಯಾಚ್. ಯಾವತ್ತೂ ಕೂಡ ಲೋ ಸ್ಕೋರ್ ಏನಿರ್ತದೆ ಮ್ಯಾಚ್ ಅದೆಲ್ಲ ಮಜಾ ಇರ್ತದೆ. ಹಾಗೆ ಆಯಿತು ಕೂಡ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಪಿಚ್ಚಲ್ಲಿ ವಂಕೆಡ್ ಗ್ರೌಂಡಲ್ಲಿ ಹೊಡೆದದ್ದು ಕೇವಲ 155 ರನ್, ಜಸ್ಟ್ 155. ಸಾಕೆ ಆಗುವುದಿಲ್ಲ ಅಂತ ಅಂದ್ಕೊಳೋದು. ಬಟ್ ಲಾಸ್ಟಿಗೆ ಇಷ್ಟೇ ಸಾಕು ಮಾರ್ರೆ ಅನ್ನುವ ರೇಂಜ್ಗೆ ಬೌಲಿಂಗ್ ಪ್ರದರ್ಶನ ಇತ್ತು, ಕಂಬ್ಯಾಕ್ ಇತ್ತು. ಬಟ್ ಗೆಲುವು ಜಿ ಟಿ ಎದ್ದಾಯಿತು. ಲಾಸ್ಟ್ ಬಾಲ್ ತನಕ ಹೋರಾಟ ಜಾರಿಯಲ್ಲಿ ಇಟ್ಟಿದ್ರು. ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರು ಪವರ್ ಪ್ಲೇಯಲ್ಲೇ ಔಟ್ ಆದರು. ಅದಾದಮೇಲೆ 3 ಜೀವದಾನಗಳನ್ನು ಜಿ ಟಿ ಅವರು ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್ ಅವರಿಗೆ ಧಾರೆ ಎರೆದು ಕೊಟ್ಟಿದ್ರು. ಒಂದು ಸಾಯಿ ಕಿಶೋರ್, ಒಂದು ಸಾಯಿ ಸುದರ್ಶನ್ ಅವರು, ಇನ್ನೊಂದು ಸಿರಾಜಣ್ಣ. 3 ಕೂಡ ಡೆಡ್ ಈಸಿ ಕ್ಯಾಚ್. ಡ್ರಾಪ್ ಮಾಡಿದಾಗ ಗಿಲ್ಲು ಮುಖ ನೋಡಬೇಕಿತ್ತು, ಎಂತ ಮಾಡ್ತಾ ಇದ್ರಿ ಮಾರೆ ಶೇ ಅಂತ. 10 ಓವರಿಗೆ 89 ರನ್. ಆ ಕಡೆಯಿಂದ ವಿಲ್ ಜಾಕ್ಸ್ ಅವರು 50 ಹೊಡೆದಿದ್ರು, ಇವರು ಸೂರ್ಯಕುಮಾರ್ ಯಾದವ್ ಅವರು 35 ರನ್ ಹೊಡೆದಿದ್ರು. ಒಂದು ಸರಾಗವಾಗಿ ಹೋಗ್ತಾ ಇತ್ತು. ಅದಾದಮೇಲೆ ಯಾವಾಗ ಇವರು ಔಟ್ ಆದರೂ ನೆಕ್ಸ್ಟ್ 10 ಓವರ್ಗಳಲ್ಲಿ ಬಂದದ್ದು ಕೇವಲ 66 ರನ್. ಫಸ್ಟ್ 10 ಓವರಿಗೆ 89 ಹೊಡೆದಾಗ 200ರ ಮೇಲೆ ಖಂಡಿತ ಹೊಡಿತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. ಬಟ್ ಕೇವಲ 66 ರನ್ ಪೇರಿಸಿದ್ರು. ಅವರ ನಂತರ ಬಂದ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ಬಂದೆ ನನಗೆ ಬೋರ್ ಆಯಿತು, ನಾ ಹೋದೆ ಅನ್ನೋ ಥರ ಇತ್ತು. ಯಾರು ಕೂಡ ನಿಂತ್ಕೊಂಡು ಆಡಲೇ ಇಲ್ಲ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಇತ್ತು ಜಿ ಟಿ ಕಡೆಯಿಂದ. ರಾಶಿದ್ ಖಾನ್ ಅವರು ಭಾರಿ ಚೆಂದ ಮಾಡಿ ಬೌಲ್ ಹಾಕಿದ್ರು. ಅಂತೂ ಇಂತೂ ಆ ಒಂದು ಅವರ ಮೊನ ಚಿಲ್ಲದ ಬೌಲಿಂಗ್ ಆಗಿತ್ತು ಈ ಸೀಸನಲ್ಲಿ. ಕರೆಕ್ಟ್ ಲೈನ್ ಆ್ಯಂಡ್ ಲೆಂತ್ ಪರ್ಫೆಕ್ಟ್ ಆಗಿ ಬಂತು ನಿನ್ನೆ. ಆ್ಯಂಡ್ ಈವನ್ ಆ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ರಾಶಿದ್ ಖಾನ್ ಅವರು ಕೂಡ ಹೇಳಿದರು, ನಂದು ಲೈನ್ ಆ್ಯಂಡ್ ಲೆಂತ್ ಮಿಸ್ ಆಗ್ತಿತ್ತು ಎಲ್ಲ ಮ್ಯಾಚಲ್ಲೂ, ಇವತ್ತು ಒಂದು ಆ ಹಿಡಿತಕ್ಕೆ ಬಂತು, ಅದಕ್ಕೆ ಚೆಂದ ಮಾಡಿ ಬಾಲ್ ಹಾಕ್ಲಿಕ್ಕೆ ಆಯಿತು ಅಂತ. ಆ್ಯಂಡ್ ಸಾಯಿ ಕಿಶೋರ್ ಅವರನ್ನು ಕೂಡ ಅವರು ಹೊಗಳಿದ್ರು. ಗಿಲ್ ಅವ್ರದ್ದು ಫೀಲ್ಡ್ ಪ್ಲೇಸ್ಮೆಂಟ್ ನಂಗೆ ಭಾರಿ ಇಷ್ಟ ಆದದ್ದು ಯಾವುದು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಔಟ್ ಮಾಡಲಿಕ್ಕೆ ಸುಮ್ಮನೆ ಸ್ಲಿಪ್ಪಲ್ಲಿ ಒಂದು ಫೀಲ್ಡರ್ನ ನೇಮಕ ಮಾಡಿದರು. ಹಾರ್ದಿಕ್ ಪಾಂಡ್ಯ ಅವ್ರು ಹೊಡಿಲಿಕ್ಕೆ ಹೋಗಿ ಅದು ಬಾಲ್ ಮೇಲೆ ಹೋಗಿ ಸ್ಲಿಪ್ ಕ್ಯಾಚ್ ಆಗಿತ್ತು. ಗಿಲ್ ಅವರೇ ಓಡಿ ಹೋಗಿ ಎಲ್ಲ ಹಿಡಿದಿದ್ರು. ಫೀಲ್ಡ್ ಪ್ಲೇಸ್ಮೆಂಟ್ ಎಲ್ಲ ಭಾರಿ ಚೆಂದ ಇತ್ತು. ಬಟ್ ಆ ಫಸ್ಟ್ 3 ಕ್ಯಾಚ್ ಏನು ಬಿಟ್ಟರಲ್ಲ ಪವರ್ ಪ್ಲೇಯಲ್ಲೇ ಕ್ಯಾಚ್ ಎಲ್ಲ ಹಿಡಿದಿದ್ದರೆ ಮುಂಬೈ ಅಷ್ಟು ಸಹ ಹೊಡಿಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಲಾಸ್ಟ್ಗೆ ಕಾರ್ಬಿನ್ ಬಾಷ್ ಅವರು ಒಂದು 2 6 ಒಂದು 4 ಎಲ್ಲ ಬಂದು ಆ ಓವರಲ್ಲಿ, ಕೊನೆಯ ಓವರಲ್ಲಿ ಒಂದು ಒಳ್ಳೆ ರನ್ ಬಂದು 150+ ಹೊಡಿಲಿಕ್ಕಾಯ್ತು. 155 ಹೊಡೆದ್ರು. ಆ್ಯಂಡ್ ಇದನ್ನು ಆರಾಮಾಗಿ ಚೇಸ್ ಮಾಡ್ತಾರೆ ಜಿ ಟಿ ಅಂತ ಅಂದ್ಕೊಂಡ್ರೆ, ದೇವ ಇಲ್ಲಿಯ ತನಕ ಬಂತು. ಅಪರೂಪ ಸಾಯಿ ಕಿಶೋರ್ ಅವರು ಡಬಲ್ ಡಿಜಿಟ್ ಕ್ರಾಸ್ ಆಗದೆ ಔಟ್ ಆದದ್ದು 36 IPL ಇನ್ನಿಂಗ್ಸ್ಗಳಲ್ಲಿ ಕೇವಲ 3ನೇ ಬಾರಿಗೆ ಸಿಂಗಲ್ ಡಿಜಿಟಿಗೆ ಔಟ್ ಆಗ್ತಾ ಇರೋದು. ಒಂದು ಬ್ಯೂಟಿಫುಲ್ ಕವರ್ ಡ್ರೈವ್ ಹೊಡೆದು ನೆಕ್ಸ್ಟ್ 5 ಬಾಲಿಗೆ 5 ರನ್ ಹೊಡೆದು ಸಾಯಿ ಸುದರ್ಶನ್ ಅವರು ಔಟ್ ಆದರು. ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಬೋಲ್ಟ್ ಅವರ ಬೌಲಿಂಗಲ್ಲಿ ಕೀಪರ್ ರಿಕಲ್ಟನ್ ಅವರಿಗೆ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು.
ಅದಾದ ಮೇಲೆ ಗಿಲ್ ಮತ್ತು ಬಟ್ಲರ್ ಅವರು ಸೇರಿಕೊಂಡು ಭಾರಿ ನಿಧಾನ ಆಡಿದರು. ಭಾರಿ ನಿಧಾನ ಯಾಕೆ ಆಡಿದ್ದು ಅಂತಂದರೆ ಲೋ ಸ್ಕೋರಿಂಗ್ ಮ್ಯಾಚ್ ಆಗಿರೋದ್ರಿಂದ ಪವರ್ ಪ್ಲೇಯಲ್ಲಿ ಆ ಕಡೆಯಿಂದ ಬೋಲ್ಟ್, ಈ ಕಡೆಯಿಂದ ಬುಮ್ರಾ ದಬ್ 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 ಅಂತ ಹಾಕ್ತಿದ್ದಾರೆ. ಬೋಲ್ಟ್ ಅವರು 3 ಓವರ್ ಹಾಕಿದರೆ ಬುಮ್ರಾ ಅವರು 2 ಓವರ್ ಹಾಕಿದ್ರು ಪವರ್ ಪ್ಲೇಯಲ್ಲಿಯೇ. ಸೊ 6 ಓವರಿಗೆ ಹರಿದೇ ಬರಲಿಲ್ಲ, ಬತ್ತಿ ಹೋದಾಗಿತ್ತು. 29 ರನ್ ಮಾತ್ರ ಬಂದದ್ದು, 1 ವಿಕೆಟ್ ನಷ್ಟಕ್ಕೆ 21 ರನ್. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದು ಇದರಲ್ಲಿ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರೆ ಅದು ರೈನ್ಗೆ ಕೊಡಬೇಕು. ಏನು ಮಾರ್ರೆ ತಲೆ ಹಾಳಾಗಿ ಹೋಗೋಷ್ಟು ರೈನ್ ಬಂತು. ಆ ಒಂದು ಕ್ಷಣಕ್ಕೆ 6 ಓವರ್ಗೆ 29 ರನ್ನಿಗೆ 1 ವಿಕೆಟ್ ಕಳೆದುಕೊಂಡಿದ್ದಾಗ ಎಲ್ಲಿಯಾದರೂ ಮ್ಯಾಚ್ ಸ್ಥಗಿತಗೊಂಡು, ಮಳೆಯಿಂದಾಗಿ ಸ್ಥಗಿತಗೊಂಡು ಮ್ಯಾಚೇ ಆಗದಿದ್ದಿದ್ರೆ GT 11 ರನ್ನಿಂದ ಮ್ಯಾಚ್ಗಳನ್ನು ಸೋಲ್ತಾ ಇದ್ದಾರೆ. ಯಾಕಂತಂದರೆ ಪಾರ್ ಸ್ಕೋರ್ ಅಟ್ ದ್ಯಾಟ್ ಟೈಮ್ DLS ಸ್ಕೋರು ಎಷ್ಟಾಗಿರಬೇಕಿತ್ತು ಅಂತ ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಪ್ರಕಾರ 40 ರನ್ ಆಗಿರಬೇಕಿತ್ತು 1 ವಿಕೆಟ್ ನಷ್ಟಕ್ಕೆ GT. ಬಟ್ 29 ಆದದ್ದು. ಬಟ್ 7ನೇ ಓವರಲ್ಲಿ 11 ರನ್ ಹರಿದು ಬಂತು. 8ನೇ ಓವರಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರು ಹಾಕಿದಂಥ ಓವರಲ್ಲಿ ಅಮ್ಮ ದೇವ ರನ್ ಫಸ್ಟ್ ಬಿಟ್ ಹಾಕಿ ಮಾರೆ. 6 ಬಾಲ್ ಹಾಕಲಿಕ್ಕೆ 11 ಬಾಲ್ ತೊಗೊಂಡ್ರು. 3 ವೈಡ್ 2 ನೋ ಬಾಲ್ ಎಲ್ಲ ಹಾಕಿ 18 ರನ್ ಬಿಟ್ಟು ಕೊಟ್ಟರು. 6 ಓವರ್ ಮುಕ್ತಾಯ ಆದಾಗ 11 ರನ್ ಹಿಂದೆ ಇದ್ದಂತಹ GT 8 ಓವರ್ ಆಗುವಷ್ಟರಲ್ಲಿ, ಅಂದರೆ ನೆಕ್ಸ್ಟ್ 2 ಓವರ್ ಆದಮೇಲೆ ಅವರು 6 ರನ್ ಮುಂದೆ ಇದ್ರು. ಅಂದರೆ 18 ರನ್ ಎಲ್ಲ ಹರಿದು ಬಂತಲ್ಲ, 6 ರನ್ ಮುಂದೆ ಇದ್ರು. 8, 9, 10ನೇ ಓವರು, 11 ಓವರ್ ಇದೆಲ್ಲ ಚೆಂದ ಮಾಡಿ ಬಂತು. ಅಲ್ಲೇ ಹಿಯರ್ ಅಂಡ್ ದೇರ್ ಇದ್ರು. 2 ರನ್ನಿಂದ ಮುಂದೆ, 3 ರನ್ನಿಂದ ಮುಂದೆ, 1 ರನ್ನಿಂದ ಮುಂದೆ ಹಾಗೆ ಇದ್ರು. GT ವಿಕೆಟ್ ಕಳೆದುಕೊಂಡಿರಲಿಲ್ಲ. ಯಾವಾಗ ಬಟ್ಲರ್ ಅವರದ್ದು ವಿಕೆಟ್ ಬಿತ್ತು, ಅವ್ರು ಐ ಥಿಂಕ್ 12ನೇ ಓವರಲ್ಲಿ ಔಟ್ ಅಂತ ಅಂದ್ಕೊಳ್ತೇನೆ. ಅಶ್ವನಿ ಕುಮಾರ್ ಅವರ ಬೌಲಿಂಗಲ್ಲಿ ರಿವ್ಯೂ ತಗೊಂಡ್ರು, ಇನ್ಸೈಡ್ ಎಡ್ಜ್ ಔಟ್ ಅಂತ ಬಂತು. ಅವ್ರು ಔಟ್ ಆದ ಕೂಡಲೇ ಮತ್ತೆ ಪುನಃ 5 ರನ್ ಹಿಂದೆ ಅಂತ ಬಂತು. ಆವಾಗ ಒಂದು ಒಳ್ಳೆ ಮೂವ್ ಮಾಡಿದ್ದೇನು ಅಂತಂದ್ರೆ GT ಅವರು ಶೆಫರ್ಡ್ ಅಲ್ಲ ಮರ, ರುದರ್ಫೋರ್ಡ್, ನಮ್ಮ RCB ಪ್ಲೇಯರೇ ಬರ್ತದೆ ಹಾಗೆ ನನಗೆ. ರುದರ್ಫೋರ್ಡ್ ಅವ್ರನ್ನ ಕಳಿಸಿದ್ರು. ನೀನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡು ಮಾರ, ನಿನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಕರ್ಕೊಂಡ್ಬರ್ತಾ ಇದ್ದೇವೆ, ಹೊಡಿ ಮಗ ಬಿಡಬೇಡ ಅವ್ರನ್ನ ಅಂತ. 12 ಬಾಲ್ಗೆ 26 ರನ್, 2 4 2 6, 14 ಓವರ್ ಅಂದರೆ ಅವರು ಬಂದ ಮೇಲೆ ವಿಲ್ ಜಾಕ್ಸ್ ಅವರನ್ನ ಒಂದು ಓವರ್ ಹಾಕ್ಲಿಕ್ಕೆ ಕೊಟ್ಟರು. ಫಸ್ಟ್ 3 ಬಾಲಿಗೆ ಭಾರಿ ತಿಣುಕಾಡಿದ್ರು, 3 ಬಾಲ್ 3 ಡಾಟ್. ಬಟ್ ನೆಕ್ಸ್ಟ್ 3 ಬಾಲಲ್ಲಿ ಡಮ ಅಂತೆಲ್ಲ ಹೊಡೆದಾಕಿದ್ರು. ನೆಕ್ಸ್ಟ್ ಓವರಲ್ಲೂ ಹೊಡೆದ್ರು. ಸೊ 2 4 2 6 ಎಲ್ಲ ಹೊಡೆದು 12 ಬಾಲಿಗೆ 26 ರನ್ ಹೊಡೆದಾಗಿದೆ. ಸೊ 14 ಓವರ್ ಮುಕ್ತಾಯ ಆದಮೇಲೆ GT ಆ ಕ್ಷಣದಲ್ಲಿ 8 ರನ್ ಮುಂದೆ ಇದ್ರು. ಜೋರು ಮಳೆ, ಇದು ಮಳೆ ನಿಲ್ಲುವುದಿಲ್ಲ, GT 8 ರನ್ನಿಂದ ಮುಂದಿದ್ದಾರೆ, ಆರಾಮ್ GT ವಿನ್ ಅಂತ ಅಂದ್ಕೊಳ್ಳೋದು. ಮಳೆ ನಿಂತಿತ್ತು. ನಿಂತಾಗ GTಗೆ 49 ರನ್ ಬೇಕಿತ್ತು. 6 ಓವರಲ್ಲಿ 49 ರನ್ನು, 8 ವಿಕೆಟ್ ಕೈಯಲ್ಲಿ ಉಂಟು, ಆರಾಮ್ಸೆ ವಿನ್ ಆಗ್ತಾರೆ ಅಂತ ಅಂದುಕೊಂಡರೆ ನೆಕ್ಸ್ಟ್ 4 ಓವರಲ್ಲಿ 4 ವಿಕೆಟ್ ಬಿತ್ತು. ಬೋಲ್ಡ್ LBW. ಗಿಲ್ ಅವರನ್ನ ಬುಮ್ರಾ ಬೋಲ್ಡ್ ಮಾಡಿದರೆ, ರುದರ್ಫೋರ್ಡ್ ಅವರನ್ನ ಬೋಲ್ಟ್ ಅವರು LBW ಮಾಡಿದರು. ಅದಾದಮೇಲೆ ಶಾರುಖ್ ಖಾನ್ ಅವರನ್ನ ಮತ್ತೆ ಪುನಃ ಬುಮ್ರಾ ಅವರು ಬೋಲ್ಡ್ ಮಾಡಿದರು. ಒಂದು ಸ್ಟೇರ್ ಕೊಟ್ಟು ಹಾಗೆ ಸೆಲೆಬ್ರೇಟ್ ಮಾಡಿದರು, ಅಂದರೆ ಸ್ಟೇರ್ ಸೆಲೆಬ್ರೇಷನ್. ಆ್ಯಂಡ್ ರಾಶಿದ್ ಖಾನ್ ಅವ್ರನ್ನ ಬ್ಯೂಟಿಫುಲ್ ಯಾರ್ಕರ್ ಹಾಕಿ ಅಶ್ವನಿ ಕುಮಾರ್ ಒಟ್ಟು 4 ಓವರ್ಗಳಲ್ಲಿ 4 ವಿಕೆಟ್ ಬಿತ್ತು. 6 ಓವರಿಗೆ 49 ಬೇಕಿದ್ದದು, 2 ಓವರಿಗೆ 24 ರನ್ ಆಯಿತು. ಆಗ ಮತ್ತೆ ಪುನಃ ಐ ಥಿಂಕ್ 5 ರನ್ನಿಂದ ಹಿಂದೆ ಇತ್ತು. ಆಗೇನಾದ್ರು ಜೋರು ಮಳೆ ಬಂದು ಮ್ಯಾಚ್ ನಿಂತೆಲ್ಲ ಪೂರ್ತಿ ನಿಂತು ಹೋಗಿದ್ದಿದ್ರೆ 5 ರನ್ನಿಂದ GT ಸೋಲ್ತಾ ಇತ್ತು. 2 ಓವರಿಗೆ 24 ರನ್ ಬೇಕು. ಜೋರು ಮಳೆ ಬಂತು ಕೂಡ, ಇದು ಮ್ಯಾಚ್ ಆಗೋದಿಲ್ಲ, ಹೋಯ್ತು ಅಂತ ಅಂದ್ಕೊಂಡದ್ದು. ಇಲ್ಲ, ಮಳೆ ನಿಲ್ಲಕ್ಕೆ ಇನ್ನೇನು ಮಳೆ ನಿಲ್ತದೆ. 12:30 ತನಕ ನೋಡ್ತಾರೆ. 12:30ಕ್ಕೆ ಸಹ ಮಳೆ ನಿಂತಿರದಿದ್ದಿದ್ರೆ GT ಸೋಲ್ತಾ ಇತ್ತು. ಬಟ್ ಅವರ ಒಂದು ಲಕ್ ನೋಡಿ, 12ವರೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಮಳೆ ನಿಂತರೆ 2 ಓವರಿಗೆ 24 ಹೊಡೆಯೋದು ಬೇಡ, ನಾವು ಓವರ್ಗಳನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ, ಟೈಮ್ ಮೀರಿದೆ. ಸೊ 19 ಓವರ್ಗಳ ಮ್ಯಾಚು, ಅಂದರೆ 18 ಓವರ್ ಆಲ್ರೆಡಿ ಆಗಿದೆ, ಇನ್ನು 1 ಓವರ್ ಬಾಕಿ ಉಂಟು. 1 ಓವರಿಗೆ 15 ರನ್ ಹೊಡಿಬೇಕು GT. ಸ್ಟ್ರೈಕಲ್ಲಿ ಇರೋದು ತೆವಾಟಿ ಅವರು, ನಾನ್ ಸ್ಟ್ರೈಕರ್ ಎಂಡಲ್ಲಿ ಇರೋದು ಕೋಡ್ಸಿಯಾ ಅವರು. ಬಾಲ್ ಹಾಕಲಿಕ್ಕೆ ಬಂದದ್ದು ದೀಪಕ್ ಚಹರ್. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಅವರು ಬಾಲ್ ಹಾಕುವಂಥ ಮನಸ್ಸು ತೋರಲಿಲ್ಲ ಅಂತ ಕಾಣ್ತದೆ. ಒಂದೇ ಓವರಲ್ಲಿ 18 ರನ್ ಹೊಡಿಸ್ಕೊಂಡಿದ್ದರು. ದೀಪಕ್ ಚಹರ್ ಹಾಕಿದಂತಹ ಫಸ್ಟ್ 3 ಬಾಲ್ 4 1 6 ಸ್ಟ್ರೈಟ್ ಆಗಿ ಒಂದು 4 ಹೊಡೆದು ತೆವಾಟಿ ಅವರು. ನೆಕ್ಸ್ಟ್ ಒಂದು ಸಿಂಗಲ್ ತೆಗೆದ್ರು. 3rd ಬಾಲಲ್ಲಿ ಗಾಡ್ಸಿ ಅವರು ಲಾಂಗ್ ಆಫ್ಗಲ್ಲಿ ಪಾಠಾರ್ ಅಂತ ಒಂದು 6 ಹೊಡೆದಾಗ ನೆಕ್ಸ್ಟ್ 3 ಬಾಲಿಗೆ, ಫಸ್ಟ್ 3 ಬಾಲಿಗೆ 11 ರನ್ ಬಂತು. ನೆಕ್ಸ್ಟ್ 3 ಬಾಲಿಗೆ ಕೇವಲ 4 ರನ್ ಬೇಕು. ಸಿಂಗಲ್ ಬಂತು. ನೀವು ಅಂದ್ಕೊಳ್ಬೋದೇ 2 ಬಾಲಿಗೆ 3. ಸಿಂಗಲ್ ಅದು ನೋ ಬಾಲ್, ಕಾಲು ಮುಂದೆ ಇಟ್ಟಿದ್ದಾರೆ. ಎಲ್ಲರಿಗೆ ಸಹ ಶಾಕು, ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ಶಾಕು, ಕ್ಯಾಪ್ಟನ್ಗೆ ಶಾಕು. ಅಣ್ಣ
ಯಾವುದು ಆಗಬಾರದು ಅಂತ ಅಂದುಕೊಳ್ತೇವೆ ಅದೇ ಆಯ್ತಲ್ಲ. ನೋ ಬಾಲ್ ಬಂತು, ಫ್ರೀ ಹಿಟ್ ಬರ್ತದೆ. ಈಗ 3 ಬಾಲಿಗೆ 4 ಅಂತ ಇದ್ದದ್ದು 2 ಬಾಲಿಗೆ ಅಲ್ಲ 3 ಬಾಲಿಗೆ 2 ಅಂತ ಆಯ್ತು. ಯಾಕಂತಂದರೆ 1 ರನ್ ಓಡಿದ್ರು ಮತ್ತು ನೋ ಬಾಲ್ ಇದು ಫೈನ್ ಆಗಿ 3 ಬಾಲಿಗೆ 4 ಇದ್ದದ್ದು 3 ಬಾಲಿಗೆ 2 ಅಂತ ಆಯಿತು. ನೆಕ್ಸ್ಟ್ ಫ್ರೀ ಹಿಟ್ ಬಾಲಲ್ಲಿ 1 ರನ್ ಬಂತು, 2 ಬಾಲಿಗೆ 1 ರನ್. ಮುಟ್ಟಿ ಓಡಿದ್ರು ಸಾಕು ವಿನ್ ಆಗ್ತಾ ಇತ್ತು. ಇಲ್ಲ, ಕಾರ್ಡ್ಸಿ ಅವರು ಯಾವ ತಲೆಯಲ್ಲಿದ್ರು ಅಂತ ಗೊತ್ತಿಲ್ಲ, ಎಂತ ಪಟಾರ್ ಅಂತ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದರು. 2 ಬಾಲಿಗೆ 1 ಇದ್ದದ್ದು 1 ಬಾಲಿಗೆ 1 ಹಿಂಗೆ ಎಲ್ಲ ಕಚ್ಚಿಕೊಳ್ಬೇಕು. ಯಾಕಂತಂದರೆ ಮತ್ತೊಂದು ವಿಕೆಟ್ ಹೋದರೆ ಟೈ ಆಗ್ತದೆ, ಮತ್ತೆ ಪುನಃ ಸೂಪರ್ ಓವರ್ ಆಗ್ತದೆ. ಬ್ಯಾಟಿಂಗ್ ಮಾಡಲಿಕ್ಕೆ ಬಂದದ್ದು ಅರ್ಷದ್ ಖಾನ್. ಬ್ಯಾಟಿಂಗ್ ಅಬಿಲಿಟಿ ಉಂಟು, ಬಟ್ ಸ್ಟಿಲ್ 1 ಬಾಲಿಗೆ 1 ಏನೋ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದ್ದಂತಹ ಸಿಚುವೇಶನ್ನು. ಫುಲ್ ಲೆಂತ್ ಡೆಲಿವರಿ ಪಠಾರ್ ಅಂತ ಅರ್ಷದ್ ಖಾನ್ ಅವರು ಹೊಡೆದ್ರು ನೋಡಿ. ಅಲ್ಲಿ ಹೋಗಲಿಲ್ಲ, ಮಿಡ್ ಆಫಲ್ಲಿ ನಿಂತ್ಕೊಂಡಿದ್ದಂತಹ ಹಾರ್ದಿಕ್ ಪಾಂಡ್ಯ ಅವರ ಕೈಗೆ ಜುರ್ರ್ ಅಂತ ಹೋಯ್ತು. ನೆಲದಲ್ಲಿ ಅಷ್ಟು ಫೋರ್ಸಲ್ಲಿ ಹೊಡೆದಿದ್ದರು, ಜುರ್ರ್ ಅಂತ ಇದು ಪಾಂಡ್ಯ ಅವರಿಗೆ ಹೋಗಿದೆ ಬಾಲು. ಪಾಂಡ್ಯ ಅವರು ಮಾಡಬೇಕಾದದಿಷ್ಟೇ, ನಿಮ್ಗೆ ಇಲ್ಲಿ ಫೋಟೋ ಕಾಣ್ತದೆ ನೋಡಿ. ಪಾಂಡ್ಯ ಮಾಡಬೇಕಾದದಿಷ್ಟೇ, ಆ ಒಂದು ಬಾಲನ್ನು ಆ ಕಡೆಯಿಂದ ನಾನ್ ಸ್ಟ್ರೈಕರ್ ಎಂಡಿಗೆ ಬಾಲ್ ಕಲೆಕ್ಟ್ ಮಾಡಲಿಕ್ಕೆ ಬರ್ತಿದ್ದಂತಹ ಸೂರ್ಯಕುಮಾರ್ ಯಾದವ್ ಅವರಿಗೆ ಸುಮ್ಮನೆ ನಾರ್ಮಲ್ ಥ್ರೋ ಕೊಟ್ಟಿದ್ರೆ ಈಸಿ ರನ್ ಔಟ್. ಯಾಕಂತಂದರೆ ಅರ್ಷದ್ ಖಾನ್ ಇನ್ನು ಓಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಬಾಲ್ ಆಲ್ರೆಡಿ ಹಾರ್ದಿಕ್ ಪಾಂಡ್ಯ ಅವರ ಕೈಗೆ ಹೋಗಿ ಆಗಿತ್ತು. ನಿಧಾನಕ್ಕೆ ಒಂದು ನಾರ್ಮಲ್ ಥ್ರೋ ಕೊಟ್ಟಿದ್ರೆ ರನ್ಔಟ್ ಆಗ್ತಾಯಿದ್ರು. ಹಾರ್ದಿಕ್ ಪಾಂಡ್ಯ ಅವರಿಗೆ ಆ ಕ್ಷಣಕ್ಕೆ ಎಂತ ಅನ್ನಿಸ್ತಿತ್ತೋ, ಆ ಒಂದು ಎಗ್ರೆಸಿವ್ನೆಸ್ ಬಂತೋ ಅಥವಾ ಟೆನ್ಷನಲ್ಲಿ ಎಂತ ಮಾಡಬೇಕಂತ ಗೊತ್ತಾಗ್ಲೋ ಏನೋ, ತೆಗೆದು ಪಾಟಾರ್ ಅಂತ ಎಸ್ತದೆ ಅಲ್ಲ ಮಾರ್ರೆ, ಅದು ಎಲ್ಲಿ ಹಿಡಿಲಿಕ್ಕೆ ಆಗ್ತದೆ. ಅಷ್ಟು ಫೋರ್ಸಲ್ಲಿ ಬಾಲ್ ಹೋಗಿ ಆಗಿದೆ. ಸೂರ್ಯಕುಮಾರ್ ಯಾದವ್ ಅವರು ಓಡಿ ಬರುವಷ್ಟರಲ್ಲಿ ಆ ಬಾಲ್ ಹೋಗಿ ಆಗಿದೆ, ವಿಕೆಟಿಗೆ ತಾಗಲಿಲ್ಲ. ವಿನ್ GT. ಡೈರೆಕ್ಟ್ ಹಿಟ್ ಆಗಿದ್ದಿದ್ರು ಕ್ಲೀನ್ ಔಟ್ ಆಗಿತ್ತು. ಡೈರೆಕ್ಟ್ ಹಿಟ್ಟು ಆಗಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರಿಗೆ ಸಹ ಬಾಲ್ ಕರೆಕ್ಟಾಗಿ ಕೊಡಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರಿಗೆ ಹಿಡಿಲಿಕ್ಕಾಗಲಿಲ್ಲ, ಬಾಲ್ ಪಾಸಾಗಿ ಆಗಿತ್ತು. ಸೊ 1 ಬಾಲಿಗೆ 1 ಬೇಕಿತ್ತು. ಅರ್ಷದ್ ಖಾನ್ ಅವರು ಹೊಡೆದು ಅಂತೆಲ್ಲ ಸೆಲೆಬ್ರೇಟ್ ಮಾಡಿದರು. ಮುಂಬೈ ಇಂಡಿಯನ್ಸ್ ಕಮ್ ಬ್ಯಾಕ್ ಚಿಂದಿ, ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಬುಮ್ರಾ ಅವರು, ಬೋಲ್ಟ್ ಅವರು 4 ಓವರಿಗೆ 19 ರನ್ ಕೊಟ್ಟರು ಅಂತ ಅಂದ್ಕೊಳ್ತೇನೆ. ಬುಮ್ರಾ ಅವರು 4 ಓವರಿಗೆ 20. ಒಟ್ಟಿನಲ್ಲಿ ಇಬ್ಬರು ಸಹ 2 ವಿಕೆಟ್ ತೆಗೆದ್ರು. ಅಶ್ವನಿ ಕುಮಾರ್ ಕೂಡ ಭಾರಿ ಚೆಂದ ಮಾಡಿ ಆಡಿದ್ರು. ಅಶ್ವನಿ ಕುಮಾರ್ ಅವರು 4 ಓವರಿಗೆ 28 ಕೊಟ್ಟು 2 ವಿಕೆಟ್ ತೆಗೆದ್ರೆ, ಟ್ರೆಂಟ್ ಬೋಲ್ಟ್ ಅವರು 4 ಓವರಿಗೆ 22 ಆ್ಯಂಡ್ ಬುಮ್ರಾ ಅವರು 4 ಓವರಿಗೆ 19, ಕರೆಕ್ಟ್, 4 ಓವರಿಗೆ 19 ರನ್ನಿಗೆ 2 ವಿಕೆಟು. ಸೊ ಇವರು 3 ಜನ ಅಷ್ಟೆಲ್ಲ ಶತಾಯ ಗತಾಯ ಪ್ರಯತ್ನ ಹಾಕಿ ಕೂಡ ಗೆಲುವಿನ ಸನಿಹ ನೋಡಿ ಕೂಡ ಗೆಲುವು GTಯ ಪಾಲಾಯಿತು, ಮುಂಬೈ ಪಾಲಾಗಲಿಲ್ಲ. GT ಆನ್ ದಿ ಅದರ್ ಹ್ಯಾಂಡ್ ಆರಾಮ್ಸೆ ವಿನ್ ಆಗ್ತಾರೆ ಅಂತ ಅಂದ್ಕೊಂಡದ್ದು, ಕೊನೆಗೆ ಅವರೇ ಓವರ್ ಆಗಿ ಟೆನ್ಷನ್ ಮಾಡಿಕೊಂಡು ಪುಣ್ಯಕ್ಕೆ ಆ ಟೆನ್ಷನ್ನಿಂದ ಹೊರಗಡೆ ಬಂದರು. ಕಂಗ್ರ್ಯಾಚುಲೇಷನ್ಸ್ GT ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮುಂಬೈ. 6ಕ್ಕೆ 6 ಮ್ಯಾಚ್ ವಿನ್ ಆಗಿ ಸತತ 6 ಮ್ಯಾಚ್ಗಳನ್ನು ವಿನ್ ಆಗಿದ್ರಿ. ಟಫ್ ಫೈಟ್ ಕೊಟ್ಟು ಸೋತ್ರಿ. ಇಲ್ಲದ್ರೆ ಸತತ 7 ಮ್ಯಾಚ್ ಗೆದ್ದಾಗೆ ಆಗ್ತಾ ಇತ್ತು. ಆಲ್ ದ ಬೆಸ್ಟ್. ನೆಕ್ಸ್ಟ್ ಮ್ಯಾಚ್ಗಳಲ್ಲಿ, ಮುಂದಿನ ಮ್ಯಾಚ್ಗಳಲ್ಲಿ ಚೆಂದ ಮಾಡಿ ಆಡಿ. ಆ್ಯಂಡ್ ಒನ್ಸ್ ಅಗೈನ್ ಜೈ ಹಿಂದ್. ನಮ್ಮ ಸೇನೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಕಡಿಮೆ. ನಾವು ಮ್ಯಾಟ್ರನ್ನು ತುಂಬ ಡಿಬೇಟ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಕ್ರಿಕೆಟ್ ಚಾನಲ್ ವೀಡಿಯೋ ಕ್ರಿಕೆಟಿಗೆ ಬದ್ಧವಾಗಿರ್ತದೆ. ಬಟ್ ಒಂದು ಭಾರತೀಯರಾಗಿ ನಾವು ಮಾತಾಡಬೇಕಲ್ಲ, ಸೂಪರ್ ಅಂದರೆ ಸೂಪರು. ಅಲ್ಲಿ ಹೋಗಿ ಹೊಡೆದು ಅವರಿಗೆ, ಪಾಕಿಸ್ತಾನದವರಿಗೆ ರಾತ್ರಿ 2 ಗಂಟೆಗೆ ಸೂರ್ಯೋದಯ ಆಯಿತು. ಅಂದರೆ ಅಷ್ಟು ಬೆಳಕೆಲ್ಲ ಆ ಒಂದು ಇದಕ್ಕೆ ಬಾಂಬ್ ಸ್ಫೋಟದ ಒಂದು ಪ್ರಕಾಶಕ್ಕೆ ಪೂರ್ತಿ ಸಿಟಿಯಲ್ಲಿ ಬೆಳಕು ಕಂಡಿತ್ತು. ಈ ಥರ ಬೆಳಕು 24 ಗಂಟೆ ಸಹ ಪಾಕಿಸ್ತಾನಕ್ಕೆ ಕಾಣ್ತವೇ ಇರಲಿ. ಅವರಿಗೆ ಬುದ್ಧಿ ಬರುವವರೆಗೆ ಅವರು ಈ ಥರ ಅನುಭವಿಸ್ಬೇಕು. ಶಾಪ ಅಂತವೇ ಅಂದ್ಕೊಳ್ಳಿ, ಅನುಭವಿಸ್ಬೇಕು. ಸರಿಯಾಗಿ ಬರುವ. ನಮಸ್ಕಾರ.